ಚೆನ್ನಾಗಿರಿ ಅಂತ ಹೆಸರಿಟ್ಕೊಂಡು ಆ ಕೋಟೆಗೆ ಚೆನ್ನಾಗಿಲ್ಲ ಅದರ ಕೋಟೆ ಏನು ಮಾಡೋದು. ಸ್ಯಾಡ್ ಆಗಿ ಎಲ್ಲ ನೆಕ್ಸ್ಟ್ ಏನೋ ಲೆಟ್ ಮಿ ಗೋ ಟು ಶಿವಮೊಗ್ಗ ಅಂತ ಬಂದರೆ ಶಿವಮೊಗ್ಗದಲ್ಲಿ ತುಂಗ ನೀರು ಅಷ್ಟೊಂದು ಇರಲಿಲ್ಲ, ಏನು ಮಾಡೋಕ್ಕೂ ಇಲ್ಲಿ ಇಲ್ಲ ಅಂತ ಹೇಳಿದ್ರು. ನೆಕ್ಸ್ಟ್ ಜೋಗ್ ಹೋದ್ರೆ ನೀವೇನಾದ್ರು ನೋಡ್ಬೋದು, ಪೈಪಲ್ಲಿ ನೀರು ಬರ್ತದಂತಲ್ಲಿ, ಯಾಕಂದ್ರೆ ಇದು ಸೀಸನ್ ಹಂಗೆ ಅದು. ಏನಯ್ಯ ಹಿಂಗೆ ಆದರೆ ಎಲ್ಲ ಕಡೆ ಬರೀ ಸೀಸನ್ಲಿ ಹೋಗ್ಬೇಕಂದ್ರೆ ಹೆಂಗೆ, ಸೀಸನ್ ಇಲ್ದೇ ಹೆಂಗಿರುತ್ತೆ ನೋಡೋಣ ಅಂತ ಆದ್ರೂ ಬಂದ್ಬಿಟ್ಟೆ. ಸಾಗರ್ ಬಂದು ಸುಸ್ತಾಗಿತ್ತು, ಹಾಲ್ಟ್ ಹೊಡೆದೆ. ಆಹಾ ಏನ್ ಸಾಕಾತ್ ರೂಮ್ ಅಂದ್ರೆ ಸೂಪರ್ ಇತ್ತು ಆಕ್ಚುಲಿ. ಹೇಳ್ಬೇಕಂದ್ರೆ ಕಿಂಡಲ್ ಅಲ್ಲ, ವರದಾ ಶ್ರೀ ಹೋಟೆಲ್ ಅಂತ ತುಂಬಾ ಚೆನ್ನಾಗಿತ್ತು ಹೋಟೆಲ್. ಬೆಡ್ ಗಿಡ್ ಎಲ್ಲ ಚೆನ್ನಾಗಿತ್ತು. ಬಟ್ ಏನಂದ್ರೆ ಬಿಸಿನೀರ್ಗೆ ಭಿಕ್ಷೆ ಬೇಡಬೇಕಪ್ಪ ಸ್ನಾನಕ್ಕೆ ಇಲ್ಲಿ. ದಿಸ್ ಇಸ್ ಸ್ಯಾಡ್ ಪಾರ್ಟ್ ಆಯ್ತಾ. ಬೆಳಿಗ್ಗೆ ಓನ್ಲಿ 6:30 to 8:30 ಬಿಡ್ತಾರಂತೆ. ಇವತ್ತು ಬೆಳಿಗ್ಗೆ ಸ್ನಾನ ಮಾಡಕ್ ಹೋದ್ರೆ ಬಿಸಿ ಇರ್ಲಿಲ್ಲಪ್ಪ, ಅದು ಬೇಜಾರಾಗಿ ಕೂತ್ಕೊಂಡಿದ್ದೆ. ಬಟ್ ಬೇಜಾರೆಲ್ಲ 2 ನಿಮಿಷ ಹೊರಟಾಯ್ತು. ವೆನ್ ಐ ವೆಂಟ್ ಅಂಡ್ ಸಾ ಟೆಂಪಲ್ ಆಯ್ತಾ. ನನಗೆ ಮೋರ್ ದೆನ್ ಇಂಟ್ರೆಸ್ಟೆಡ್ ಆಫ್ ದ ಟೆಂಪಲ್. ನನಗೆ ಐ ಆಮ್ ಇಂಟ್ರೆಸ್ಟೆಡ್ ಆಫ್ ದ ಬ್ಯೂಟಿ ಆಫ್ ದ ಟೆಂಪಲ್ ಆಯ್ತಾ. ಅಂಡ್ ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್. ಹೇಳ್ಬೇಕಂದ್ರೆ ರಿಯಲಿ ಬ್ಯೂಟಿಫುಲ್ ಆಗಿತ್ತು. ಓಕೆ, ಅಂಡ್ ಐ ಬಿಲೀವ್ ಅಲ್ಲಿ ಇದ್ದಿದ್ದವ್ರೆ ಹೇಳ್ತಾದ್ರು ದಟ್ ಅದು 500 ವರ್ಷದ ಹಿಂದೆ ಟೆಂಪಲ್ ಅಂತೆ. ಅಂಡ್ ಅಲ್ಲಿ ಶಿವಂದು ವಿಗ್ರಹ ಎಲ್ಲ ಐತಂತೆ, ಮುಘಲರು ಅವ್ರು ಬಂದು ಹೊಡೆದಾಕ್ಬಿಟ್ರಂತೆ ಅಂತ ಹೇಳ್ತಾ ಇದ್ರು. ಆಯ್ತು, ನೀವು ಹೇಳೋದು ಹೇಳ್ಕೊಳ್ರಪ್ಪ, ನನಗೆ ಮೋರ್ ಇಂಟ್ರೆಸ್ಟೆಡ್ ಇನ್ ದ ವ್ಯೂ ಎಲ್ಲ ಅಂದ್ಬಿಟ್ಟು ನೋಡಿಕೊಂಡು ಎಂಜಾಯ್ ಮಾಡಿದೆ. ಏನಾರು ಆದರೆ ಇವತ್ತು ಜೋಗ್ ಫಾಲ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಆಯಿತು. ಸೊ ವಾಟರ್ ಇಲ್ಲದ್ರೇನಂತೆ, ವಾಟರ್ ಎಲ್ಲದಕ್ಕೂ ಬೇಕೇ ಬೇಕು, ಅರ್ಥ ಆಯಿತು ಆಯಿತಾ. ಸೊ ಬಟ್ ನೋಡೋಣ, ಐ ಮೀನ್ ವಿತೌಟ್ ವಾಟರ್ ಹೆಂಗಿರ್ಬೋದು. ಇಟ್ಸ್ ವೆರಿ ಕ್ಲೋಸ್ ಟು ಸಾಗರ್, ಅಲ್ಲಿಂದ 1 hour ಸಿರ್ಸಿ ಎಲ್ಲ ಇದೆ. ಐ ನಾಟ್ ಶೋರ್ ವೇರ್ ಐ ವಿಲ್ ಗೋ, ಬಟ್ ವಿ ಆರ್ ಗೋಯಿಂಗ್. ಕಮ್ ಆನ್, ಲೆಟ್ ಅಸ್ ಗೋ.